ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದಾರೆ ಅಂದು ನಾನು ನಿಮ್ಮ ಪ್ರೀತಿಯ ಬಲ್ಸಿಮೆ ಹುಡುಗಿ. ವೆಲ್ಕಮ್ ಟು ನ್ಯೂ ಲಾಗ್. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಡಗಡೆ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡೋ ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತೇನು ಕೆಲಸ ನೋಡುವ. ನಿನ್ನೆ ಎಕ್ಸ್ಪೀರಿಯೆನ್ಸು ನನಗೆ ಹೇಳೋಕ್ಕಾಗಲ್ಲ, ಹಂಗೆ ಆ ಥರ ಆಗೈತೆ. ಯಾಕಂದರೆ ಬೇಕಾದ್ರೆ ನಾವು ಮನೆತಾಗಿ ಎಷ್ಟೇ ಬದುಕಿದ್ರು ಮಾಡ್ಬೋದು, ಆದರೆ ಕಾಯೋದೈತಲ್ಲ, ಬ್ಯಾಂಕ್ನಲ್ಲೇ ಆಗಲಿ ಬೇರೆ ಕಡೆ ಸೈಡು ಸುಮ್ಮನೆ ಕುಂತು ಕಾಯೋದೈತಲ್ಲ ಆಗಲ್ಲ ಸ್ನೇಹಿತರೆ. ಯಾಕಂದರೆ ಅದಕ್ಕೆ ಜಾಸ್ತಿ ತಾಳ್ಮೆ ಇರಬೇಕು. ಯಾಕಂದರೆ ಜನಗಳೆಲ್ಲ ಓಡಾಡ್ತಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಅಲ್ಲೇ ಅವ್ರ ಮುಂದೆ ಕುತ್ಕೊಂಡು ಕಾಯೋದಂದ್ರೆ ಒಂಥರ ಹಿಂಸೆ ಆಗ್ತಿರುತ್ತೆ ಮನಸ್ಸೊಳಗೆ. ಮಕ ನೋಡ್ಕೊಳಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಒಂಥರ ಹಿಂಸೆ ಆಗ್ತಿರುತ್ತೆ. ಬೇಕಾದ್ರೆ ಇಲ್ಲಿ ಅಡವಿ ಒಳಗೆ ಆಗಲಿ ಎಲ್ಲನೇ ಆಗಲಿ, ಒಟ್ಟು ಮನೆ ಹತ್ರ ಇದ್ದಾಗ ಎಷ್ಟೇ ಬದುಕಿದ್ರು ನಾವು ನಮ್ಮ ಕೈಲಿ ಆಗಲ್ಲಪ್ಪ ಕೆಲಸ ಮಾಡೋಕ್ಕಾಗಲ್ಲ ಅಂದ್ರೂ ಸಮೇತ ಅಷ್ಟು ಬದುಕುಗಳನ್ನ ಬೇಕಾದ್ರೆ ಮಾಡಿ ತೀರ್ಬೋದು ಅಂತ ನನ್ನ ಅನುಭವ ಆಗಿದ್ದು. ನಿನ್ನೆ ಭಾಳ ನಾವು ಹತ್ತತ್ರ 12:30 ಹೋದರು, 3:30-4 ಗಂಟೆ ಆಯಿತು ಮನೆಗೆ ಬರೋ ಹೊತ್ತಿಗೆ. ನಾನು ಬೇರೆ ಅಲ್ಲೇ ಇಳಿದು ಬರೋ ಹೊತ್ತಿಗೆ 4:45 ಆಯಿತು. 4:45 ಬಸ್ಸೇ ಬಂತು. ನಾನು ಬಂದು ಒಂದು ಸ್ವಲ್ಪ ಹೊತ್ತಿಗೆ ಹೋಗ್ಬಿಡ್ತು. ಸೊ ನೋಡಿ, ಈ ಥರ ಎಲ್ಲ ಸಿಚುವೇಶನ್ ಇರ್ತವೆ. ನಿಮಗೆ ಈ ಥರ ಎಲ್ಲನ ಆಗಿದ್ದರೆ ಅನುಭವ ಹಂಚ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೆ ಸ್ನೇಹಿತರೆ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಗೂವೆ ಮರಿ ಐತೆ, ಅಲ್ಲಿ ಬಚ್ಚಿಕ್ಕಿದ್ದಾವೆ ನೋಡಿ. ಅದು ಹಾರೋಯ್ತು. ಇದ್ರ ಒಳಗೊಂದು ಐತೆ ಗೂವೆ ಮರಿ. ಮತ್ತು ನಮ್ಮ ಫ್ಯಾಮಿಲಿಗೆ ಬಂದಂಗೆ ಐತೆ. ಇಷ್ಟು ದಿನ ಇರಲಿಲ್ಲ, ಮತ್ತೆ ಬಂದು ಬಚ್ಚಿಟ್ಟಿದ್ದಾವೆ. ಇಲ್ಲೊಂದು ಇಟ್ಟಿದ್ದಾವೆ, ಮತ್ತು ಈಗ ಇಲ್ಲೊಂದು ಇಟ್ಟಿದ್ದಾವೆ. ಈಗ ಪಾಪು ಮರಿ ಮಾಡ್ಕೊಂಡು ಚೆನ್ನಾಗಿರಲಿ ಅವು. ಸ್ನೇಹಿತರೆ, ನಮ್ಮ ಬೆಕ್ಕಮ್ಮ ಇಲ್ಲಿ ಬಾತ್ರೂಮ್ ಮಾಡೈತೆ, ಏನು ಮಾಡೋಕ್ಕಾಗಲ್ಲ. ಅಲ್ಲೇನು ನಿನ್ನೆ ಫುಲ್ಲು ಹೊಟ್ಟೆ ಇದಾಗಿ ತೆಳ್ಳಗುಚ್ಚಿಬಿಟ್ಟಿದ್ಲು. ಅದಕ್ಕೆ ಮಣ್ಣು ಹಾಕಿ ಸ್ಮೆಲ್ಲು ಹೋಗೋಕ್ಕೆ ಪಾಂಡ್ಸ್ ಪೌಡ್ರ್ ಹಾಕಿದ್ದೆ. ಅದಕ್ಕೆ ನಮ್ಮಮ್ಮ ಸ್ಮೆಲ್ ಬರುತ್ತೆ ನಿನ್ನೆ ಹೊಡೆದಕ್ಕ ಅಂದ್ಕೊಂಡೆ ಒಂದು ಸ್ವಲ್ಪ ಒಣಗಲಿ ಅಂತ ಸುಮ್ಮನೆ ಅದೇ. ಆಮೇಲೆ ಒತ್ತಾಗಲಿಲ್ಲ, ಅದಕ್ಕೆ ಸುಮ್ಮನೆ ಅದೇ. ಇನ್ನೇನು ಇವತ್ತು ಹೊಡೆದಾಕ್ತೀನಿ. ಅಲ್ಲೂ ಮಾಡೈತೆ, ಇವತ್ತು ಬೆಳಗ್ಗೆ ಎಲ್ಲೂ ಮಾಡೈತೆ, ಗಟ್ಟಿ ಮಾಡೈತಿ. ಇದೇನು ಪರವಾಗಿಲ್ಲ, ಇದಂತೂ ತೆಳ್ಳು ಹುಚ್ಚಿತ್ತು. ಎಲ್ಲ ಮಾತಾಡ್ಕೊಳ್ತೀನಿ, ಏನು ಮಾಡೋಕ್ಕಾಗಲ್ಲ. ಮತ್ತು ಕಂದಮ್ಗಳು ಏನು ಮಾಡೋಕ್ಕಾಗಲ್ಲ, ಮಾಡ್ತವೆ. ಸ್ವಲ್ಪ ಮಳೆ ತರ್ತೀನಿ ಹೋಗಿ. ಮಳೆ ಬಾಸಾಕಿಂದ ಇವಾಗ ಹೋಗಿ ಅಲ್ಲಿಗೆ ಹಾಕಿ ಒಂದೇ ಸರಿ ಹೊಡೆದಾಗ ಏನು ಹಾಕಿದೆ. ಇವಾಗ ಎಲ್ಲ ನೀಟಾಗಿ ಹೊಡ್ಕೊಂತೀನಿ. ಮಣ್ಣಿದ್ದಷ್ಟು ವಾಸನೆ, ಅದಕ್ಕೆ ಮಣ್ಣು ತರಕ್ಕೆ ಹೋದೆ. ಎಲ್ಲ ಇಲ್ಲಿ ಕುದಿ ಅದು ಇದು ತಿಂದಿರ್ತತೆ, ಅದು ದೊಡ್ಡಬೇಕು. ದೊಕ್ರ ಮಾಡೈತೆ ನೋಡಿ. ಇದಕ್ಕೆ ಏನು ಸದ್ಯಕ್ಕೆ ಚೇಳು ಇಲ್ಲಾಂದರೆ ಜರಿ ಬಿಟ್ಟರೆ ಅಲ್ಲಿ ಏನಾದರೂ ಸೇರ್ಕೋಬೋದು ಅಷ್ಟೇ. ಹೋಗೋ ಪ್ರೋಗ್ರಾಮ್ ಏನಿಲ್ಲ. ಅದನ್ನು ಪ್ಯಾಕಿಂಗ್ ಮಾಡಿದ್ವಿ, ಒಯ್ದವಲ್ಲ. ನಮ್ಮ ಬೆಕ್ಕುಗಳು ಸುಮ್ಮನಿರಲ್ಲ ಸ್ನೇಹಿತರೆ, ಏನು ಮಾಡೋಣ. ನಮ್ಮಂತೂ ಹೊಡೆದಾಕಕ್ಕೆ ಭಾಳ. ಯಾಕಂದರೆ ನಮ್ಮವು 4 ಬೆಕ್ಕಿದ್ದಾಗಂತೂ ನಮ್ಮ ಹೊಡೆದಾಕಿ ಪಾಪ ತೆಗ್ದಾಕಿ ಭಾಳ ಹಿಂಸೆ ಪಟ್ಟದಾಳ. ಅದಕ್ಕೆ ನಮಗೆ ಹೊಡೆದಾಕಿಕ್ಕಲ್ಲ, ಫುಲ್ ಗಟ್ಟಿಯಾಗಿಬಿಟ್ಟೈತಿ ಒಟ್ಟು. ಅದಕ್ಕೆ ಹಿಂಗೆ ಅನ್ಕೊಂತೀನಿ. ಎಲ್ಲ ಮಣ್ಣಾಗ ಹೋಗಿ ಅದು ನೀರು ಥರ ಇತ್ತಲ್ಲ, ಎಲ್ಲ ಇದಾಗೈತೆ ಅಷ್ಟೇ, ಮಣ್ಣಾಗ ಸೇರ್ಕೊಂಡೈತೆ. ಪ್ರಾಣಿಗಳು ಎಷ್ಟು ಸಾಕ್ತೀವೋ ಅಷ್ಟು ನೀಟಾಗಿ ನೋಡ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಅವುಗಳ ಮೇಲೆ ಪ್ರೀತಿ ಐತಂತಂದು ಅವುಗಳು ಕಕ್ಕ ಮಾಡಿದಾಗ ಈ ಥರ ಎಲ್ಲ ಮಾಡದೇ ಇರೋದು ದೊಡ್ಡ ತಪ್ಪಾಗುತ್ತೆ. ಮಾಡಲೇಬೇಕು. ಯಾಕಂದರೆ ನಮ್ಮ ಮಕ್ಕಳು ಎಷ್ಟೋ ಅಷ್ಟೇ, ಅವನು ಎಲ್ಲೋ ಹೆಚ್ಚು ಕಮ್ಮಿ ಈ ಥರ ಮಾಡಿದಾಗ ಮಾಡಬೇಕು. ಅವಳ ಮೇಲೆ ಸುಮ್ಮನೆ ಚೆನ್ನಾಗಿದ್ದಾಗ ಪ್ರೀತಿಯಾಗಿ ನೋಡ್ಕೊಳೋದು, ಈ ಥರ ಮಾಡಿದಾಗ ಸಾಕಬಾರ್ದಪ್ಪ ಅಂತ ಅನ್ನೋದಲ್ಲ. ಸೇವೆ ಮಾಡಬೇಕು, ಒಳ್ಳೆಯದೇ, ಏನಾಗಲ್ಲ. ನನಗೆ ಯಾವತ್ತೂ ಹಸಿಸಿ ಅನಿಸಿಲ್ಲ ಸ್ನೇಹಿತರೆ. ಹಾಗಾಗಿ ನಾನು ಯಾವತ್ತೂ ನಾನು ತಲೆನೂ ಕೆಡಿಸ್ಕೊಳಲ್ಲ ಅದ್ರ ಬಗ್ಗೆ. ಎಷ್ಟೇ ಅದು ಸ್ಮೆಲ್ ಬಂದರೂ ತಡ್ಕೊಳೋ ಅಷ್ಟು ಶಕ್ತಿ ಐತೆ, ಪರವಾಗಿಲ್ಲ. ನೋಡಿ ನೀಟಾಗಿ ಬಂತು. ನಾನು ಆಮೇಲೆ ನಾಳೆ ಯಾವಾಗ ನೆಲ ಒರೆಸ್ತೀನಲ್ಲ ಅವಾಗ ಒಂದೇ ಸರಿ ಎಲ್ಲ ಒರೆಸ್ಕೊತೀನಿ, ನೀಟಾಗಿ ಆಗುತ್ತೆ ಅಷ್ಟೆ.
ಪ್ರೀತಿ ಇಲ್ದಲೆ ಯಾವತ್ತೂ ಮಾಡಬಾರ್ದು. ಇದನ್ನು ನೋಡ್ಕೊಂಡ್ಬಿಡ್ತೀನಿ. ನಮ್ಮ ಇಟ್ಟು ಬಂದು ಹೆಂಗೆ ಬಗ್ ನೋಡ್ತದ ನೋಡ್ರಿ ನೀವು ಮಾಡಿರೋ ಪ್ರಭಾವ. ನೀನು ನಿಮ್ಮಮ್ಮ ಏನೋ ವೈಟು ಏನು ಮಾಡ್ತಾ ಇದ್ದಾಳೆ ನಮ್ಮಮ್ಮ ಅಂತ ಬಂದು ನೋಡೈತೆ. ನಮ್ಮ ಬೇಬಿ ಅವಳನ್ನ ಎತ್ತಿರ್ಬೋದು, ನಾನು ಸಾಕ್ತಾ ಇದ್ದೀನಿ. ನಾನು ಸಾಕ ಅನ್ನೋದಕ್ಕಿಂತ ಅವಳು ಇದ್ದಾಳೆ. ನಾನು ಪ್ರೀತಿಯಿಂದ ನೋಡ್ಕೊತೀನಿ. ನನಗೆ ತಾಯಿ ಸ್ಥಾನ ಕೊಟ್ಟೈತೆ. ವೈಟು ನಮ್ಮಿನ್ನ ಚೀಟು ವಿಸ್ಮಿತಾ ಅವ್ರು ಇರ್ಬೇಕಾಯ್ತು. ಅವ್ರು ಇನ್ನೂ ಜೋರಿದ್ರು ಇದಕ್ಕಿಂತ. ಇವನಿನ್ನ ಸೈಲೆಂಟಾಗಿದ್ದ. ಇವನು ಇವಾಗ ಜೋರಾಗಿಬಿಟ್ಟದಾನೆ. ಒಬ್ಬನೇ ಇಟ್ಕೋದಕ್ಕೂ ಎಲ್ಲ ಕ್ಲೀನ್ ಆಗುತ್ತೆ. ಇನ್ನು ಸ್ವಲ್ಪ ಪಾರ್ಟ್ಸ್ ಪೌಡ್ರ್ ಹಾಕ್ತೀನಿ ನಮ್ಮ, ಇಲ್ಲಾಂದರೆ ಸ್ಮೆಲ್ ಬರುತ್ತೆ ಅಂತ ಅಂತಾಳೆ. ಇನ್ನೇನು ಹೊಡೆದಾಕಿದ್ದು ಸ್ಮೆಲ್ ಬರೋಲ್ಲ. ಆದರೂ ಅದ್ರದ್ದು ಏನು ವಾಸನೆ ಇರುತ್ತೆ ಒಂದು ಸ್ವಲ್ಪ ಹೋಗೋದು ಜಲ್ದಿ. ಪಾನ್ಸ್ ಹಾಕಿದರೆ ಪೌಡ್ರ್ ಆಯಿತು ಸೆಂಟ್ ಆಯಿತು ಹಾಕ್ತಾರೆ ಕೆಲವರೆಲ್ಲ. ನಾನು ಪೌಡ್ರ್ ಇರೋದನ್ನೇ ಹಾಕ್ಕೊಡ್ತೀನಿ, ತಲೆನೇ ಕೆಡಿಸ್ಕೊಂಡು. ಇನ್ನೇನು ತಗೊಂಡೋಗತ್ಲಾಗ ಹಾಕ್ತೀನಿ. ನೋಡಿ ನನ್ನ ಬೇಬಿ ಅಲ್ಲಿ ಸ್ಮೆಲ್ ನೋಡ್ತೈತೆ. ವೈಟು ಹೇ ಒದಿತೀನಿ, ಹೊರಕೋಬಾ. ನಾನು ಆಗ್ಲೆಲ್ಲ ಹೊಡೆದಾಕ್ದಂಗೆಲ್ಲ ನೀನು. ನನಗೂ ಕಕ್ಕ ಮಾಡ್ಬೇಕಂದ್ರೆ ಹೊರಕ್ಕೆ ಹೋಗು, ಇಲ್ಲಾಂದರೆ ಆ ಕಡೆ ಟಬ್ಬಿ ಕೆತ್ತಲ್ಲ ಅದ್ರಕ್ಕಾದ್ರೂ ಮಾಡು. ಹೋಗು ನೋಡಿ, ಹೊರಕ್ಕೆ ಹೋಗಿ ಕಕ್ಕ ಮಾಡ್ಬರು ಜಾಣ. ಹೋಗು ಹೊರಕ್ಕೆ ಹೋಗು. ಬರುತ್ತದೆಲ್ಲ, ಏನು ಸಮಸ್ಯೆ ಇಲ್ಲ. ಬಂತು ನೋಡಿ ತಿರ್ಗ. ನೀನು ನೋಡು ಒಳಗೆ ಕಳ್ಕ ಮಾಡಿದ್ರೆ ಅಜ್ಜಿ ಬೈತಾಳೋ. ಬಂಗಾರು ನಾನು ತಡ್ಕೊಳ್ತೀನಿ, ನಿಮ್ಮ ಅಜ್ಜಿ ತಡ್ಕೊಳಲ್ಲ ನೋಡು. ಅದಕ್ಕೆ ಎದುರು ಬೇಕಾದ್ರೆ ಮಾಡು. ನಿನಗೆ ಅಕ್ಕ ಅರ್ಜೆಂಟ್ ಐತಿ, ಇವಾಗ ಹೊರಗೆ ಕರ್ಕೊಂಡು ಹೋಗ್ತೀನಿ ತಡೀರಿ. ಹೋಗೋಣ ಹೊರಕ್ಕೆ. ಸ್ನೇಹಿತರೆ, ಇನ್ನೊಂದು ಕುರಿ ಎಬ್ಬಿಸ್ತಾ ಇದ್ದಾನೆ. ಅದಕ್ಕೆ ಮರಿ ಬಿಡ್ತೀನಿ ಅಂತ ಅದಕ್ಕೆ ನಿಂತ್ಕೊಂಡೋಗ್ತೀನಿ. ಬಲೆ ತೆಗ್ದು ಹೋಗ್ತೀನಿ, ಯಾಕಂದ್ರೆ ಅಮ್ಮರೆ ಆ ಕುರಿದು ಮರಿ ಬರೋದು. ಅದಕ್ಕೋಸ್ಕರ ಒಂದು ಹಾಕಿಕೊಂಡು ನಮ್ಮ ಮಕ್ಕಳನ್ನ ಒಂದು ಹಾಕಿ ನಮ್ಮಪ್ಪ ಒಟ್ಟು ಕೊಟ್ಟಾದ ಮಾತ್ರ ಬಿಡಲ್ಲ. ಬರ್ರ ಇಲ್ಲ ಸಾಕುರಿ ಹೋಗುತ್ತಲ್ಲ. ಮತ್ತೆ ಹೋಯ್ತು. ಬರ್ತೀಯ ಆಗ್ಲಲ್ಲ. ಇನ್ನ ಎಷ್ಟದವಣ ಹೋಯ್ತು. ಸ್ನೇಹಿತರೆ, ಈ ಮರಿ ನಿನ್ನೆ ನಾನು ಇಟ್ಕೊಂಡು ಬಂದಿರೋ ಮರಿ, ಹೆಣ್ಣು ಮರಿ. ಅದು ಎಷ್ಟು ಚೆನ್ನಾಗೈತೆ. ಮೇಕೆ ಮರಿ, ಇನ್ನೊಂದು ಮರಿ ಮರಿ ಸಾಕು. ಸಾಯಂಕಾಲಕ್ಕೆ ಕೊಡಿಸಿರಾಕೆ ಮೇಕೆ ಮರಿ ಇವಾಗ ಕಟ್ಕೊಂಡ್ಬಿಡ್ತೀನಿ. ಇನ್ನೇನು ನಮ್ಮ ಅಪ್ಪಾಜಿ ಏನೋ ಕೊರೆಟಿ ಹೊಡೆದೈತಂದ್ರೆ ಈ ಥರ ನಾವೇ ಕಟ್ಟಲ್ಲ. ನಮ್ಮ ಅಣ್ಣ ಇನ್ನೇನು ಎಬ್ಬಿಸ್ಕೊಂಡು ಹೋಯ್ತು. ನಾನು ಹೋಗಿ ಬುತ್ತಿ ತಗೊಂಡು ಹೋಗ್ತೀನಿ. ನಮ್ಮದು ಇತ್ತು. ಅಮ್ಮ ಇಲ್ಲೇನೈತೆ ಇದರಿಂದ ಈ ಅಡಿಕೆ ದಪ್ಪ ಇತ್ತು. ಅದಕ್ಕೆ ಅರ್ಧ ಮಾರು ಮಾಡಿ ಜೊತೆಗೆ ಜಾಯಿನ್ ಆಗ್ತೀನಿ. ಆ ಕಡೆಗೆ ಒಂದು ಸ್ವಲ್ಪ ತೆಳಗೈತೆ. ನಾವೇನನ್ನ ಹಂಗೆ ಹೆಚ್ಚು ಉಳಿದ್ರೆ ನಾವೇ ಕಿತ್ತಾಕೊಂತೀವಿ. ಅದಕ್ಕೋಸ್ಕರ ಗಾಳಿ ಇಟ್ಕೊಂಡೈತೆ. ನೋಡೋಣ
ಸ್ನೇಹಿತರೆ, ಈ ಹೊಲದ ದಿನೇನ ಆಯಿತು. ಎಲ್ಲ ಕುಪ್ಪೆ ಇದ್ದಾವೆ. ಎಲ್ಲ ಬಂದು ಆಮೇಲೆ ತುಂಬಕ್ಕೆ ಹೋಗ್ತೀವಿ. ಎಲ್ಲ ಕುಮ್ಮಡೆ ಎಲ್ಲ ತಗೊಂಡಿದ್ದೀವಿ. ಇನ್ನೇನು ಹೋಗ್ಬೇಕಲ್ಲ, ಹಾಗಾಗಿ ಇನ್ನೊಂದು ಹೊಲದಕ್ಕೆ ನಾಲ್ಕು ಹೋಗ್ತೀವಿ ತರ್ಕೊಳಕ್ಕೆ. ಅಲ್ಲಿ ಒಂದು ಸ್ವಲ್ಪ ಆಗಿಬಿಟ್ರೆ ಒಂದು ಅಪ್ಪನ ಕಳೆ ಎಲ್ಲ ಆಗುತ್ತೆ. ಏನು ತೆಳ್ಳನ ಕಳೆ ಮಾತ್ರ ಇರುತ್ತೆ ಅಷ್ಟೇ. ಅಲ್ಲೊಂದು 4 ದಿನ ಹಿಡಿಬೋದು ದಪ್ಪನ ಕಳೆ ಇದೆ ತೊರಗಡ್ಡೆಗೂ ನೋಡು. ಸೊ ಈ ವಸ್ತ್ರ ಎಲ್ಲ ತಗೊಂಡು ಹೋಗ್ತೀವಿ. ಅಮ್ಮ ಶಿವಕ್ಕ ಹೋಗ್ತೈತೆ, ದ್ಯಾಮಜ್ಜಿ ಬಂದಿಲ್ಲ ಇವತ್ತು, ಎಲ್ಲೋ ಹೋಗೈತೆ ಬೇರೆಯವರಿಗೆ. ಸೊ ಅದಕ್ಕೆ ಇನ್ನೇನು ನಾನು ಹೋಗ್ತೀನಿ. ಸ್ನೇಹಿತರೆ ಬಂದು ಒಂದು ಸ್ವಲ್ಪ ರಾಗಿ ಇದ್ವು, ಅದಕ್ಕೆ ರಾಗಿ ಮಾಡಿಕೊಡ್ತು ಶಿವಕ್ಕ. ಅಮ್ಮ ಸೇರ್ಕೊಂಡು ಇಬ್ಬರು ಮಾಡಿದರು. ಒಂದು ಸ್ವಲ್ಪ ಅದು ಇನ್ನೇನು ಹೋಗ್ತಾರೆ ಅವರು. ಇನ್ನು ಕುರಟಿ ಬೇರೆ ಹೊಡೆದಿಲ್ಲ, ಕುರಟಿ ಹೊಡಿಬೇಕು. ಈ ಚೀಲ್ದಾಕಂತ ಉಯ್ಬೇಕು. ಇವನು ಚೀಲ್ದಾಕ ಒಯ್ದು ಅವನ್ನ ತುಂಬಿಕ್ಬೇಕು ಮಾಡೋದಲ್ಲೆಲ್ಲ. ತಿರ್ಗಾ ಮಾಡ್ತದಂತೆ. ಅದು ಹೆಂಗೆ ಮಾಡ್ತಾಳೆ ನಮ್ಮ ಅಮ್ಮಗೆ ಗೊತ್ತು. ಸ್ನೇಹಿತರೆ ನೋಡಿ, ತುಪ್ಪ ತೂಗ್ದಂಗೆ ಮೋಡ ತೂಗ್ತೈತೆ. ಮಳೆ ಬರುತ್ತೆ ಇಲ್ಲ ನನಗಂತೂ ಗೊತ್ತಿಲ್ಲ. ಆ ಕಡೆ ಸೈಡೆಲ್ಲ ಆಗ್ತೈತೆ. ಇಲ್ಲಿ ನೋಡಿ ಎಷ್ಟು ಮೋಡ ಆಗಿದೆ. ಇಲ್ಲಿ ಬೇಗ ಹೋಗ್ತೈತೆ ಅದು. ಇಲ್ಲಂತೂ ಗಟ್ಟಿ ಮಾಡ ಇದು ಮೋಡ ಆಗಿರೋದು ನೋಡಿ. ಇವಾಗ ಅದಕ್ಕೆ ಜಲ್ದಿ ಕುರಟ್ಟಿ ಹೊಡಿಬೇಕು. ಇನ್ನೇನು ಮರಿ ಮೆಕ್ಕೆಜೋಳ ಹಾಕಿದ್ದೀನಿ, ತಿಂದದವೆ. ಸೊಪ್ಪು ಒಂದು ಆಮೇಲೆ ಇಳಿಸ್ತೀನಿ ಕುರಟ್ಟಿ ಹೊಡೆದು. ಮರಿ ತೋರಿದೆ ನೋಡಿ, ನಮ್ಮ ಕುರಿ ಮರಿ. ಸೊಪ್ಪು ಇಳಿಸ್ಬಂದು ತಿಂತವೆ. ಇವಾಗ ಹೋಗಿ ಸೊಪ್ಪು ಇಳಿಸ್ತೀನಿ. ಸ್ನೇಹಿತರೆ, ಅದನ್ನು ಹೊಡೆಯೋ ಅನ್ನೋಷ್ಟರಲ್ಲಿ ಮಳೆ ಜಿನುಗುಟ್ಟಿಬಿಡ್ತು. ಇನ್ನು ಸ್ವಲ್ಪ ಬಿಟ್ಟು ಹೊಡೆದಕ್ಕೆ ನಿಂತಾಗ ಇನ್ನೇನು ಮಾಡೋಕ್ಕಾಗಲ್ಲ. ತೇವಾಂಶ ಆಗುತ್ತೆ, ಪರವಾಗಿಲ್ಲ. ಆಲೆ ಮೋಡ ಹೊತ್ಕೊಂಡು ಮುಂದಕ್ಕೆ ಹೋಗ್ಬಿಡ್ತು ನೋಡಿ. ಈ ಕಡೆ ಮೋಡ ಆಲೆ ಬಿಳಿ ಮೋಡ ಕಿಕ್ಕೊಂಡೈತೆ, ಈ ಕಡೆಗೆ ಸರಿಯಾಗಿ ಆಗುತ್ತೆ. ಇವಾಗ ಗಾಳಿ ನಿಲ್ಬೇಕಂದ್ರೆ ಗಾಳಿ ಬೀಸಕತ್ತೈತೆ. ಒಂದು ಮರಿ ಹೊಲ್ಟಿದೆ, ಕುರಿ ಮರಿ ಆಡ್ರೆ ಹಿಡ್ದು ಹಾಕಿ ಸಾಕಾಗುತ್ತೆ. ಆ ಬಲೆ ಬೇರೆ ಸರಿ ಇಲ್ದಿದ್ಕೋ ಅದಕ್ಕೂ. ಇನ್ನು ಅಮ್ಮು ಬೇರೆ ಚಡೆ ಗಿಡದಾಗೆ ಕಟ್ಟಕ್ಕೆ ತಪ್ಪಚ್ಚಿ ಹೋಗಿ ಇಟ್ಕೊಂಬರ್ಬೇಕು. ಎಷ್ಟು ಕೆಲಸ ಅದ. ಜೋರಾಗಿ ಬಂದಂಗಾಯ್ತು ಇವಾಗ. ಇಲ್ಲ ಗಾಳಿ. ಸ್ನೇಹಿತರೆ ನೋಡಿ, ಕುರಟ್ಟಿ ಎಲ್ಲ ತೇವಾಂಶ ಆಗೈತೆ. ಅದಕ್ಕೆ ನಾನು ಯಾವ ಐಡಿಯಾ ಮಾಡಿದ್ದೀನಿ ಅಂದರೆ, ಈ ಟಬ್ದು ಏನೈತೆ ಈ ಟಬ್ನಕ್ಕೆ ಎಲ್ಲ ತುಂಬೆ ಹಾಕ್ಕೊಂಡೋಗಿ ಅಲ್ಲಿ ಸುರು ಬರ್ತೀನಿ. ಹಂಗಾದ್ರೆ ನನ್ನ ಬಟ್ಟೆನೂ ಕೊಳೆ ಆಗೋಲ್ಲ. ಆಲ್ರೆಡಿ ಕೊಳೆ ಆಗಿಬಿಟ್ಟದವೆ, ಎಲ್ಲ ಮಾಸ್ಬಿಟ್ಟದವೆ. ಸ್ನಾನ ಮಾಡಬೇಕಾಯ್ತು, ಆಗಲಿಲ್ಲ. ಇವತ್ತು ಮೋಡ ಆಗೈತೆ, ಚಳಿ ಬೇರೆ. ಮೈ ಒಂದು ಸ್ವಲ್ಪ ತಡಿಯೆಲ್ಲ ಚಳಿ ಎತ್ತು ಬಿಡುತ್ತೆ. ಯಾಕಂದರೆ ಮೊನ್ನೆ ಹುಷಾರಿರ್ಲಿಲ್ಲ, ಜ್ವರ ಬಂದು ಫುಲ್ಲು ವೀಕ್ ಆಗಿಬಿಟ್ಟಿದ್ದೀನಿ. ಹಾಗಾಗಿ ಇವಾಗ ಅದರಲ್ಲಿ ತುಂಬಾಕೊಂಡೋಗಿ ತಿಪ್ಪೆಲ್ಲಿ ಸುರುತ್ತೀನಿ ಅಷ್ಟೇ. ಆ ಟಬ್ಬಲ್ಲಿ ಇರಿಬೋದಾಯ್ತು, ಅದು ತೇವಾಂಶ ಆಗೈತೆ. ಇದಾದರೆ ಕೈಯಾಗಿ ಇಟ್ಕೊಂಡು ಹೋಗ್ಬೋದು ಆರಾಮಾಗಿ. ಹಾಗಾಗಿ ಸ್ನೇಹಿತರೆ ನೋಡಿ, ಇನ್ನೇನು ಕುರಿ ಬಂದು ನಮ್ಮ ಮಣ್ಣಿಗೆ ಕೊಂಡ್ಕೊಂಡದಾಳೆ. ಅವಳಿಗೆ ಪಾಪ ಚಕ್ಕಗುಲಿ ಆಗೋದಕ್ಕೆ ಒಂಥರ. ನೀನು ಕುಡಿಬೇಡ, ನಿನ್ನ ಮರಿ ಏನೇ ನಿನ್ನ ಮಗ ಕುಡಿತಂತೆಗೆ. ಇದೆಂತ ಮೊಣಕ ಆಗಿದ್ದ ತನ್ನ ಮರಿ. ನಿನ್ನೇನು ಉಣ್ಸಿದ್ದು ತಿರ್ಗಾ ಉಣ್ಕೊಳಕ್ಕೆ ಹೋಗ್ತೈತೆ ಅವನು. ಅದು ಚಕ್ಕಗುಲಿ ಆಗುತ್ತಲ್ಲ, ಅದಕ್ಕೆ ಕಾಲೆತ್ತಿ ಉಣಿಸ್ತಾಳೆ. ಕೆಂಚ ಯಾರೋ ಬೇರೆ ಕುರಿ ಬರೋಕ್ಕಿಲ್ಲ, ಹೆಂಗೆ ಅರಿಸ್ತಾವ ನೋಡಿ. ಏನಣ್ಣ? ನೋಡು, ಅವೇನು ನಿಮ್ಮ ಫ್ರೆಂಡ್ಸಾ? ಫ್ರೆಂಡುಗಳು. ನಮ್ಮ ಸುವಿ ಹೆಂಗೆ ಹೋಗ್ತಾನೆ ಸುವಿ. ಅದು ನನ್ನ ಮಕ್ಕ. ಸ್ನೇಹಿತರೆ ನೋಡಿ, ನಮ್ಮ ಬೇಬಿ ಮೇಲ್ ಮಕ್ಕಳು ಕುಕ್ಕಂಡದಾಳೆ. ನಿನ್ನ ಎತ್ತಗೋದ ನಿನ್ನ ಮಗರಾಯ ಒಯ್ಟು ನೋಡಿ. ಇವನು ಇಲ್ಲಿ ಬರ್ತಾನೆ. ಇನ್ನಂತ ನನ್ನ ಮಗ ಅಂದರೆ ಇವನು ಸಣ್ಣನಾಗಲ್ಲ. ಇವನು
ದೊಡ್ಡವನೇ. ಏನಮ್ಮ ನಿನ್ನ ಮಗ ಹಸದಿದ್ದಾನೆ ಕಣೆ. ಹಿಡಿತಾಳೆ ನೋಡಿ ಇವಾಗ. ಅದ್ರ ಮೇಲೆ ಜಂಪ್ ಹೊಡ್ದು ಇವಾಗ ಕೆಳಕ್ಕೆ. ತಾಯಿ ಮಗ ಸರಿಯಾಗದ. ಸೊ ಇವತ್ತಿನ ವಾತಾವರಣ ಹೀಗಿದೆ ನೋಡಿ. ಇವತ್ತು ಮಳೆ ಬಂದೈತಲ್ಲ, ಎಳ್ನೀರೆಲ್ಲ ಹೋಗ್ತವೆ. ಎಳ್ನೀರಿಂದ ಐಟಮ್ ಎಳ್ನೀರು ನೋಡಿ. ಇವತ್ತಿನ ವಾತಾವರಣ ಹೀಗಿದೆ. ಸೊ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಟಾಟಾ, ಬೈ ಬೈ, ಸಿ ಯು.